ಬೆಂಗಳೂರು ಮತ್ತೆ ಗಾರ್ಬೇಜ್ ಸಿಟಿ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಬೆಳ್ಳಳ್ಳಿಯ ಡಂಪಿಂಗ್ ಯಾರ್ಡ್ ಕ್ಲೋಸ್ ಆಗಿರುವಂಥದ್ದು. ಸದ್ಯ ನಾನು ಇವಾಗ ಬೆಳ್ಳಳ್ಳಿ ಡಂಪಿಂಗ್ ಯಾರ್ಡ್ ಬಳಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಸಾಲುಗಟ್ಟಿ ಕಸದ ಲಾರಿಗಳು ನಿಂತಿದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆಯಿಂದಲೂ ಕೂಡ ಯಾವುದೇ ರೀತಿ ಕಸ ವಿಲೇವಾರಿ ಆಗದೆ ಇರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಬೆಳ್ಳಳ್ಳಿ ನಿವಾಸಿಗಳು ಈ ಒಂದು ಕಸದ ಡಂಪಿಂಗ್ ಯಾರ್ಡ್ ಏನಿದೆ ಅದರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗೆ ಅಭಿವೃದ್ಧಿಯನ್ನು ಮಾಡಲಿಕ್ಕೂ ಕೂಡ ಈ ಹಿಂದೆ ಇದ್ದಂತಹ BBMPಗೂ ಕೂಡ ಮನವಿಯನ್ನು ಮಾಡಿದರು. ಹಾಗೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೆ ಈಗ ಇಲ್ಲಿರುವಂತಹ ಸ್ಥಳೀಯರು ಹಾಗೆ ಸಾರ್ವಜನಿಕರು ಯಾವುದೇ ರೀತಿ ನಾವು ಇಲ್ಲಿ ಕಸವನ್ನು ಡಂಪ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಇಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಬೆಳ್ಳಳ್ಳಿಯಲ್ಲಿ ಯಾವುದೇ ರೀತಿ ಡಂಪಿಂಗ್ ನಿನ್ನೆಯಿಂದಲೂ ಕೂಡ ಆಗ್ತಾ ಇಲ್ಲ. ನೀವು ಕೂಡ ಗಮನಿಸ್ತಾ ಇರ್ಬೋದು, ಸಾಲುಗಟ್ಟಿ 100ಕ್ಕೂ ಹೆಚ್ಚು ಲಾರಿಗಳು ಇಲ್ಲಿ ನಿಂತಿರುವಂಥದ್ದು. ಏನು ಕಳೆದ ಬಾರಿಯೂ ಕೂಡ ಬೆಳ್ಳಳ್ಳಿ ಹಾಗೆ ಮಿಟ್ಗೇನಹಳ್ಳಿಯಲ್ಲಿ ನಾವು ಡಂಪಿಂಗ್ ಅನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಇಲ್ಲಿರುವಂತಹ ಸಾರ್ವಜನಿಕರಿಗೆ. ಅಂದರೆ ಪ್ರಮುಖವಾಗಿ ಈ ಒಂದು ಕಸವನ್ನು ಇಲ್ಲಿ ಡಂಪ್ ಮಾಡೋದ್ರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಇಲ್ಲಿರುವಂತಹ ನೀರುಗಳು ಕಲುಷಿತ ಆಗ್ತಾ ಇದೆ. ಹಾಗೆ ಇಲ್ಲಿ ಪ್ರಮುಖವಾಗಿ ಬೇಕಾಗಿರುವಂತಹ ರಸ್ತೆ ಆಗಿರಬಹುದು, ಮೂಲಭೂತ ಸೌಕರ್ಯವನ್ನು ಯಾವುದೇ ರೀತಿ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಕಳೆದ ಬಾರಿಯೂ ಕೂಡ ಈ ಒಂದು ಡಂಪಿಂಗ್ ಯಾರ್ಡನ್ನು 3-4 ದಿನಗಳ ಕಾಲ ಕ್ಲೋಸ್ ಮಾಡಲಾಗಿತ್ತು. ಸೊ ಅದಾದ ನಂತರ ಅಂದಿನ BBMPಯ ಕಮಿಷನರ್ ಆಗಿರುವಂತಹ ತುಷಾರ್ ಗಿರಿನಾಥ್ ಅವರು ಕೂಡ ಭೇಟಿಯನ್ನು ನೀಡಿ ನಾವು ಯಾವುದೇ ರೀತಿ ನಿಮಗೆ ತೊಂದರೆಯನ್ನು ಕೊಡೋದಿಲ್ಲ, ಹಾಗೆ ಇಲ್ಲಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆದರೆ BBMP ಹೋಗಿ ಇವಾಗ GBA ಬಂದಿದೆ. GBA ಬಂದರೂ ಕೂಡ ಯಾವುದೇ ರೀತಿಯ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗದೇ ಇರುವಂತಹ ಕಾರಣದಿಂದಾಗಿ ಇಲ್ಲಿರುವಂತಹ ಸ್ಥಳೀಯರ ಆಕ್ರೋಶದ ಕಟ್ಟೆ ಹೊಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಅಂದರೆ ಈ ಒಂದು ಏನು ನಾವು ಬೆಳ್ಳಳ್ಳಿಗೆ ಎಂಟ್ರಿ ಆಗುವಂತಹ ಡಂಪಿಂಗ್ ಯಾರ್ಡ್ಗೆ ಎಂಟ್ರಿ ಆಗುವಂತಹ ಮಾರ್ಗ ಏನಿದೆ ಅದನ್ನು ಒಂದು ಟ್ರ್ಯಾಕ್ಟರ್ ಹಾಕಿ ಅಲ್ಲಿ ಸ್ಟಾಪ್ ಮಾಡಿರುವಂಥದ್ದು. ಯಾವುದೇ ರೀತಿ ಕಸದ ಲಾರಿಗಳು ಒಳಗೆ ಎಂಟ್ರಿ ಆಗದಲ್ಲೇ ಇರೋ ರೀತಿಯಲ್ಲಿ ಇಲ್ಲಿ ಏನು ಸ್ಥಳೀಯರು ಅಡ್ಡಗಟ್ಟಿರುವಂಥದ್ದು. ಸೊ ಹೀಗಾಗಿ ಬಂದಂತಹ ಕಸದ ಲಾರಿಗಳೆಲ್ಲವೂ ಕೂಡ ಇಲ್ಲೇ ಸ್ಟಾಪ್ ಆಗಿದೆ. ಸರಿಸುಮಾರು ಬೆಳ್ಳಳ್ಳಿ ಡಂಪಿಂಗ್ ಯಾರ್ಡ್ಗೆ ಪ್ರತಿನಿತ್ಯವೂ ಕೂಡ 400ಕ್ಕೂ ಹೆಚ್ಚು ಕಸದ ಲಾರಿಗಳು ಬರುತ್ತೆ. ಸೊ ಆದರೆ ಇವಾಗ ಉದ್ಭವ ಆಗಿರುವಂತಹ ಸಮಸ್ಯೆಯಿಂದಾಗಿ ಬೆಂಗಳೂರಿನಲ್ಲಿರುವಂತಹ ಕಸವೂ ಕೂಡ ಇಲ್ಲಿ ಸರಿಯಾಗಿ ವಿಲೇವಾರಿ ಆಗ್ತಾ ಇಲ್ಲ. ಸೊ ಒಂದು ದಿನದ ಕಸ ಏನಾದರೂ ನಾವು ಸರಿಯಾಗಿ ವಿಲೇವಾರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅದನ್ನು ಸರಿಪಡಿಸಲಿಕ್ಕೆ ಸರಿಸುಮಾರು 10 ದಿನಗಳ ಕಾಲ ಸಮಯ ಹಿಡಿಯುತ್ತೆ. ಸೊ ಹೀಗಾಗಿ ಇನ್ನು ಎಷ್ಟು ದಿನಗಳ ಕಾಲ ಇಲ್ಲಿ ಸಾರ್ವಜನಿಕರು ಈ ಒಂದು ಡಂಪಿಂಗ್ ಯಾರ್ಡನ್ನು ಕ್ಲೋಸ್ ಮಾಡ್ತಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಇಲ್ಲ. ಸೊ ಹೀಗಾಗಿ ನೀವು ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾಗಿ ಅಂದರೆ ಇಲ್ಲಿರುವಂತಹ ನಿವಾಸಿಗಳಿಗೂ ಕೂಡ ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕಸ ಡಂಪಿಂಗ್ ಮಾಡೋದ್ರಿಂದ ವೈಜ್ಞಾನಿಕವಾಗಿ ಕಸವನ್ನು ಡಂಪ್ ಮಾಡಲಾಗ್ತಾ ಇದೆ. ಹಾಗೆ ಇದರಿಂದ ಏನು ಲಿಚೆಟ್ಗಳು ಉತ್ಪತ್ತಿ ಆಗುತ್ತೆ. ಈ ಒಂದು ಲಿಚೆಟ್ಗಳನ್ನು ಅಂದರೆ ನೀರುಗಳಲ್ಲಿ ಸೇರೋದ್ರಿಂದ ಆಗಿರ್ಬೋದು ಅಥವಾ ಇನ್ನಿತರ ಭೂಮಿಯಲ್ಲಿ ಸೇರೋದ್ರಿಂದ ನಮಗೆ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದೆ. ಸೊ ಇದರಿಂದ ಸಾಕಷ್ಟು ಉಸಿರಾಟದ ಸಮಸ್ಯೆ ಆಗಿರಬಹುದು, ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ತಿರೋದ್ರಿಂದ ನಮ್ಮ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಸೊ ಹೀಗಾಗಿ ನಮಗೆ ಬೇಕಾಗಿರುವಂಥದ್ದು ಮೂಲಭೂತ ಸೌಕರ್ಯ, ಅದನ್ನು ನೀವು ಸರಿಪಡಿಸಿ ಅಂತ ಹೇಳಿ ಎಷ್ಟೇ ಬಾರಿ ಮನವಿ ಮಾಡೋದು ಕೂಡ GBA ಯಾವುದೇ ರೀತಿ ತಲೆ ಕೆಡಿಸ್ಕೊತಾ ಇಲ್ಲ. ಸೊ ಹೀಗಾಗಿ ಸದ್ಯ ಕಸದ ಲಾರಿಗಳೆಲ್ಲವೂ ಕೂಡ ನಿತ್ತಲೇ ನಿಂತಿರುವಂಥದ್ದು. ಕಾದು ನೋಡಬೇಕಾಗಿದೆ ಸ್ಥಳೀಯರು ಇನ್ನೂ ಎಷ್ಟು ದಿನಗಳ ಕಾಲ ಈ ರೀತಿಯ ಹೋರಾಟವನ್ನು ಮಾಡ್ತಾರೆ ಅಂತ ಹೇಳಿ. ಬಹುಶಃ 2-3 ದಿನಗಳ ಕಾಲ ಇದೇನಾದರೂ ಮುಂದುವರಿತು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬೆಂಗಳೂರಲ್ಲಿ ಮತ್ತೆ ಕಸದ ಸಮಸ್ಯೆ ಉದ್ಭವ ಆಗುತ್ತೆ. ಯಾಕಂತ ಇರೋದು ಡಂಪಿಂಗ್ ಯಾರ್ಡ್ ಅಂತ ಇರೋದು ಒಂದು ಬೆಳ್ಳಳ್ಳಿ ಹಾಗೆ ಮಿಟ್ಗೇನಹಳ್ಳಿಯಲ್ಲಿ ಕೆಲವೊಂದಿಷ್ಟು ಲಾರಿಗಳು ಹೋದರೆ ಬೆಳ್ಳಳ್ಳಿಗೆ ಅತಿ ಹೆಚ್ಚಿನ ಲಾರಿಗಳು ಬರುವಂಥದ್ದು. ಹೀಗಾಗಿ ಸರಿಯಾಗಿ ಇಲ್ಲಿ ಡಂಪ್ ಆಗಿಲ್ಲ ಅಂತ ಹೇಳಿದ್ರೆ ಬೆಂಗಳೂರಿನ ನಗರದಲ್ಲಿರುವಂತಹ ಕಸಗಳು ವಿಲೇವಾರಿ ಆಗೋದಿಲ್ಲ. ಹೀಗಾಗಿ ಸಾರ್ವಜನಿಕರಲ್ಲೂ ಕೂಡ ಕೆಲವೊಂದಿಷ್ಟು ಆತಂಕ ಹೆಚ್ಚಾಗಿದೆ. ಹಾಗೆ ಇದನ್ನು ಯಾವ ರೀತಿಯಲ್ಲಿ ಸರಿಪಡಿಸೋದು ಅಂತ ಹೇಳಿ GBA ಕೂಡ ಗೊಂದಲದಲ್ಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ TV ಬೆಂಗಳೂರು.